ರೀಸನ್ ಸೈಂಟಿಫಿಕಲಿ ನಾವು ಕರೆಯೋದು ಪ್ರೊಕ್ರಾಸ್ಟಿನೇಷನ್ ಆಗಿದೆ. ಈ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ನಾನು ನಿಮ್ ಜೊತೆ ಇವತ್ತು ಡಿಸ್ಕಸ್ ಮಾಡಬೇಕಾಗುತ್ತೆ. ಮೊದಲನೇ ರೀಸನ್ ಬಂದ್ಬಿಟ್ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇರಬಹುದು, ಸಾಕಷ್ಟು ಬ್ಯಾಕ್ಲಾಗ್ಸ್ಗಳು, ಇಂಟರ್ನಲ್ ಮಾರ್ಕ್ಸ್ ಶಾರ್ಟೇಜ್ ನ ಬ್ಯಾಕಪ್ ಮಾಡ್ಕೊಳಕ್ಕೆ ಆಗ್ತಾ ಇರುತ್ತೆ. ಕಾಲೇಜ್ ಚೆನ್ನಾಗಿದೆ, ಟೀಚರ್ಸ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ, ಪೇರೆಂಟ್ಸ್ ನಿಮಗೆ ಟೈಮ್ ಟು ಟೈಮ್ ಫೀಸ್ ಕಟ್ತಾರೆ, ನಿಮಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡ್ಕೊಡ್ತಾರೆ, ಗಾಡಿ ಕೊಡ್ತಾರೆ, ಸ್ಕೂಟಿ ಕೊಡ್ತಾರೆ. ಆದ್ರೂ ಇದಿಷ್ಟೆಲ್ಲ ಇದ್ರೂ ಕೂಡ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕು ಅಂತ ಮೇನ್ ಆಗಿ ಏನು ಸೇರ್ಕೊಂಡಿರ್ತೀರಾ, ಬೈ ದ ಎಂಡ್ ಆಫ್ ಯುವರ್ ಕಾಲೇಜ್ ಡೇಸ್ ದಟ್ ವಿಲ್ ನಾಟ್ ಬಿ ಫುಲ್ಫಿಲ್ಡ್. ವೈ? ವಾಟ್ ಇಸ್ ದ ರೀಸನ್? ಈ ರೀಸನ್ ಸೈಂಟಿಫಿಕಲಿ ನಾವು ಕರೆಯೋದು ಪ್ರೊಕ್ರಾಸ್ಟಿನೇಷನ್ ಅಂತ. ಈ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ನಾನು ನಿಮ್ ಜೊತೆ ಇವತ್ತು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೈಂಟಿಫಿಕಲಿ ಕೆಲವು ಎವಿಡೆನ್ಸ್ ಮುಖಾಂತರ ನೀವು ಮಾಡುವಂತಹ ಕೆಲವು ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಲೇಜಿ ಥಿಂಗ್ಸ್ ಗಳನ್ನ ಒನ್ ಬೈ ಒನ್ ನಿಮ್ಮಿಂದ ಇಡ್ತಾ ಹೋಗ್ತೀವಿ. ಇದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ